ಹರಿ ಶ್ರೀನಿವಾಸ. ಕರುಣಿಸೋ ರಂಗ ಕರುಣಿಸೋ ಕೃಷ್ಣ, ಹಗಲು ಇರುಳು ನಿನ್ನ ಸ್ಮರಣೆ ಮರೆಯದಂತೆ ಕರುಣಿಸೋ. ಈ ಕೃತಿಯನ್ನು ರಚನೆ ಮಾಡಿದವರು ಶ್ರೀ ಪುರಂದರದಾಸರು. ಈ ದಾಸರ ಪದದಲ್ಲಿ ಮನುಷ್ಯರ ಪರವಾಗಿ ದಾಸರು ಒಂದು ಬಿನ್ನಪವನ್ನು ಭಗವಂತನ ಕಡೆ ಇಡ್ತಾರೆ. ಭಗವಂತ ಅನಂತ ಕಲ್ಯಾಣ ಗುಣ ಪರಿಪೂರ್ಣ. ಅಂಥ ಪರಿಪೂರ್ಣ ಗುಣಗಳಲ್ಲಿ ಭಗವಂತನ ಒಂದು ಗುಣ ಕಾರುಣ್ಯ. ಅದಕ್ಕೆ ಅವನ ಕರುಣಾ ಸಮುದ್ರ, ಕರುಣಾ ಸಿಂಧು, ಕಾರುಣ್ಯ ಮೂರ್ತಿ ಈ ರೀತಿಯಾಗಿ ನಾವೆಲ್ಲ ಹೊಗಳ್ತೀವಿ. ಇಂಥ ಕರುಣೆಯಿಂದ ನಮಗೆ ಒಂದು ಮನಸ್ಸನ್ನು ಕೊಡು. ಯಾವ ರೀತಿಯಾದ ಮನಸ್ಸು ಅಂದರೆ, ಹಗಲು ಇರುಳು ನಿನ್ನ ಸ್ಮರಣೆ ಮರೆಯದಂತೆ ಇರುವ ಒಂದು ಮನಸ್ಸನ್ನು ಕೊಡು ಅಂತ ಮನುಷ್ಯರ ಪರವಾಗಿ ದಾಸರು ಒಂದು ಕೋರಿಕೆಯನ್ನು ಭಗವಂತನ ಕಡೆ ಇಡ್ತಾರೆ. ಇಲ್ಲಿ ಹಗಲು ಇರುಳು ಅಂದರೆ ಸಾಮಾನ್ಯವಾಗಿ ಬೆಳಕು ಮತ್ತು ಕತ್ತಲೆ ಅಂತ ತಗೋಬೋದು. ಇನ್ನೊಂದು ಅರ್ಥ, ಅವಸ್ಥೆಗಳಲ್ಲಿ ಜಾಗೃತ, ಸ್ವಪ್ನ, ಸುಷುಪ್ತಿ ಮತ್ತು ಮೋಕ್ಷ ಅಂತ 4 ಅವಸ್ಥೆಗಳಿದೆ. ಇಂಥ 4 ಅವಸ್ಥೆಗಳಲ್ಲಿ ಕೂಡ ಭಗವಂತ ನನಗೊಂದು ಮನಸ್ಸನ್ನು ಕೊಡು, ಅಂಥ ಮನಸ್ಸು ನಿನ್ನ ಸ್ಮರಣೆಯನ್ನು ಬಿಡಬಾರದು ಅಂತ ದಾಸರು ನಮ್ಮ ಪರವಾಗಿ ಬಿನ್ನಪವನ್ನು ಭಗವಂತನಿಗೆ ಇಡ್ತಾರೆ. ಹರಿಸ್ಮರಣೆ ಅನ್ನೋದು ನವವಿಧ ಭಕ್ತಿಯಲ್ಲಿ ಒಂದು. ಶ್ರವಣಂ ಕೀರ್ತನಂ ವಿಷ್ಣುಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಇಂಥ ನವವಿಧ ಭಕ್ತಿಗಳಲ್ಲಿ ಸ್ಮರಣೆ ಅನ್ನೋದು ಒಂದು ರೀತಿಯಾದ ಭಕ್ತಿ. ಸ್ಮರಣೆ ಅಂದರೆ ಭಗವಂತನ ನಮ್ಮ ಜ್ಞಾನದಲ್ಲಿ ಇಟ್ಟು ನೆನಪಿಸಿಕೊಳ್ಳುವುದು ಅಂತ ಅರ್ಥ. ದಾಸರು ಹರಿಸ್ಮರಣೆ ಮಾಡೋ ನಿರಂತರ ಪರಗತಿಗೆ ಇದು ನಿರ್ಧಾರ ಅಂತಾರೆ. ಸ್ಮರಣೆ ಹೊಂದಿದ್ರೆ ನಮ್ಮ ಸಾಧನೆ ಸುಲಭವಾಗತ್ತೆ. ಸ್ಮರಣೆ ಅಂದರೆ ಭಗವಂತನ ಸದಾ ಜ್ಞಾಪಕ ಇಟ್ಕೊಳ್ಳೋದು, ನೆನಪಿಸಿಕೊಳ್ಳುವುದು. ಅಂಥ ನೆನಪಲ್ಲೇ ಭಗವಂತ ಇರಬೇಕು ಅಂದರೆ ನಮಗೆ ದೃಢವಾದ ಮನಸ್ಸು ಬೇಕು. ಅಂಥ ಮನಸ್ಸನ್ನು ನನಗೆ ಕೊಡು. ಕಾರುಣ್ಯ ಸಿಂಧು, ನಿನ್ನ ಕರುಣೆಯಿಂದ ನನಗೆ ಒಂದು ಮನಸ್ಸನ್ನು ಕೊಡು. ಅಂಥ ಮನಸ್ಸು ಭಗವಂತನ ಹಗಲು ಇರುಳು ಸ್ಮರಣೆ ಮಾಡ್ತಾನೇ ಇರಬೇಕು ಅಂತ ದಾಸರು ಮೊರೆ ಇಡ್ತಾರೆ ಭಗವಂತನ ಹತ್ರ. ಈ ಕೃತಿಯಲ್ಲಿ ದಾಸರು ಹರಿಪ್ರೇರಣೆ ಬಗ್ಗೆನೂ ಹೇಳ್ತಾರೆ. ಹರಿಚಿತ್ತ ಸತ್ಯ ನರಚಿತ್ತಕ್ಕೆ ಬಂದಿದ್ದು ಲವಲೇಶ ನಡೆಯದು. ಶ್ರೀಹರಿ ಕರುಣೆಯಿಂದ ನನಗೆ ಮನಸ್ಸನ್ನು ಕೊಟ್ಟರೆ ಅವನ ಪ್ರೇರಣೆಯಿಂದ ನಾನು ಹಗಲು ಇರುಳು ಅವನ ಸ್ಮರಣೆ ಮಾಡುತ್ತೇನೆ. ಇದರಲ್ಲಿ ಹರಿಸಂಕಲ್ಪ ಅದು ಒಂದೇ ನನ್ನ ನಡೆಸುವುದು ಅನ್ನೋ ಒಂದು ವಿಷಯವನ್ನು ದಾಸರಲ್ಲಿ ತಿಳಿಸ್ತಾರೆ. ಈ ರಚನೆಯಲ್ಲಿ ಹರಿಭಕ್ತರುಗಳ ಭೂಲೋಕದಲ್ಲಿ ಜನಿಸಿ ಭಗವಂತನ ನಾನಾ ವಿಧ ರೀತಿಯಲ್ಲಿ ಆರಾಧನೆಗಳನ್ನು ಮಾಡುತ್ತಾರೆ. ತನ್ನ ಯೋಗ್ಯತಾನುಸಾರಕ್ಕೆ ತಕ್ಕಂತೆ ಭಗವದ್ಭಕ್ತರು ಹರಿಯನ್ನು ಕೊಂಡಾಡಿದ್ದಾರೆ. ಅದನ್ನು ಜ್ಞಾಪಿಸಿಕೊಂಡು ದಾಸರು ಮನುಷ್ಯರ ಪರವಾಗಿ ಹೇಳ್ತಾರೆ, ಇಂಥ ಆರಾಧನೆಗಳನ್ನು ನಾನೇನು ಮಾಡಲರಿಯೇ, ನಿನ್ನ ಪ್ರೇರಣೆಯಿಂದ ನಿನ್ನ ಕರುಣೆಯಿಂದ ಒಂದು ಮನಸ್ಸನ್ನು ನನಗೆ ಕೊಟ್ಟರೆ ನಿನ್ನ ಪ್ರೇರಣೆಯಿಂದಾನೇ ಹಗಲು ಇರುಳು ನಿನ್ನ ಸ್ಮರಣೆಯನ್ನು ಮಾಡುತ್ತೀನಿ ಅಂತ ದಾಸರು ಮನುಷ್ಯರ ಪರವಾಗಿ ಹೇಳ್ತಾರೆ. ಮೊದಲನೇ ಪದ್ಯದಲ್ಲಿ ರುಕ್ಮಾಂಗದನಂತೆ ವ್ರತವ ನಾನರಿಯೇ. ರುಕ್ಮಾಂಗದ ವಿದೀಶನಗರದ ರಾಜ, ಶ್ರೀ ಹರಿಭಕ್ತ. ಅವನ ಹೆಂಡತಿ ಸಂಧ್ಯಾವಳಿ, ಮಗ ಧರ್ಮಾಂಗದ. ಅವನ ಚರಿತ್ರೆ ಭಾಗವತ ಮತ್ತು ನಾರದ ಪುರಾಣದಲ್ಲಿ ಬರುತ್ತೆ. ಏಕಾದಶಿ ವ್ರತವನ್ನು ಬಿಡದೆ ಛಲದಿಂದ ನೇಮನಿಷ್ಠೆಯಿಂದ ಆಚರಣೆ ಮಾಡಿದ ಭಗವದ್ಭಕ್ತ ರುಕ್ಮಾಂಗದ. ತಾನು ಏಕಾದಶಿ ವ್ರತವನ್ನು ಆಚರಣೆ ಮಾಡಿ ತನ್ನ ದೇಶದಲ್ಲಿರುವ ಎಲ್ಲರೂ ಮಾಡಬೇಕು ಅನ್ನೋ ವಿಧಿಯನ್ನು ತಂದ ರಾಜ. ಇದರ ಮೂಲಕ ಏಕಾದಶಿ ಮಹತ್ವವನ್ನು ಭೂಲೋಕಕ್ಕೆ ತಿಳಿಸಿಕೊಟ್ಟ ರಾಜ ರುಕ್ಮಾಂಗದ. ರುಕ್ಮಾಂಗದನ ಚರಿತ್ರೆ ನಮ್ಮೆಲ್ಲರಿಗೂ ಗೊತ್ತಿದೆ. ರುಕ್ಮಾಂಗದ ಏಕಾದಶಿ ವ್ರತವನ್ನು ಬಿಡದೆ ಹಠದಿಂದ ಆಚರಣೆ ಮಾಡ್ತಿದ್ದ ಸಮಯದಲ್ಲಿ ಈ ವ್ರತವನ್ನು ಇವನು ಭಂಗ ಮಾಡಬೇಕು ಅಂತ ಇಂದ್ರ ಮೋಹಿನಿ ಅನ್ನೋ ಅಪ್ಸರೆಯನ್ನು ರುಕ್ಮಾಂಗದನ ಹತ್ರ ಕಳಿಸಿಕೊಡ್ತಾನೆ.
ಈ ಮೋಹಿನಿಯನ್ನು ನೋಡಿ ರುಕ್ಮಾಂಗದ ಮನಸೋತು ಅವಳ ಅಪೇಕ್ಷೆಗಳು ಏನೇ ಇದ್ದರೂ ಪೂರೈಸ್ತೀನಿ ಅನ್ನೋ ಮಾತನ್ನು ಕೊಡ್ತಾನೆ. ಈ ಮೋಹಿನಿ ಬಂದಿದ್ದ ಉದ್ದೇಶ ರುಕ್ಮಾಂಗದ ರಾಜನ ಏಕಾದಶಿ ವ್ರತವನ್ನು ಭಂಗ ಮಾಡಬೇಕು ಅಂತ. ಈಗ ರುಕ್ಮಾಂಗದ ಅವಳ ಅಪೇಕ್ಷೆಗಳನ್ನು ಪೂರೈಸ್ತೀನಿ, ಏನಾಗಿದ್ರೂ ಪೂರೈಸ್ತೀನಿ ಅನ್ನೋ ಮಾತನ್ನು ಕೊಟ್ಟಿದ್ದಾನೆ. ಒಂದು ಘಟನೆಯಲ್ಲಿ ಮೋಹಿನಿ ಕೇಳ್ತಾಳೆ, ಏಕಾದಶಿ ವ್ರತವನ್ನು ಭಂಗ ಮಾಡು, ಇಲ್ಲದಿದ್ದರೆ ನಿನ್ನ ಮಗ ಧರ್ಮಾಂಗದನ್ನು ಸಂಹಾರ ಮಾಡು. ಇಂಥ ಸಮಯದಲ್ಲಿ ತನ್ನ ಮಗ ಧರ್ಮಾಂಗದನ್ನು ಸಂಹಾರ ಮಾಡಲಿಕ್ಕೆ ಸಿದ್ಧವಾದ ರುಕ್ಮಾಂಗದ. ಯಾಕೆ ಅಂದರೆ ಏಕಾದಶಿ ವ್ರತವನ್ನು ಭಂಗ ಮಾಡೋದಿಲ್ಲ ಅನ್ನೋ ಹಠ, ಅನ್ನೋ ಛಲ ರುಕ್ಮಾಂಗದನಿಗೆ ಇತ್ತು. ಇಂಥ ಪರೀಕ್ಷೆಗಳು ಯಾಕೆ ಭಗವದ್ಭಕ್ತರಿಗೆ ನಡೆಯುತ್ತೆ ಅಂದರೆ, ಈ ವ್ರತದ ಮಹಿಮೆ ಮತ್ತು ಈ ವ್ರತವನ್ನು ಆಚರಣೆ ಮಾಡಿದ ಭಗವದ್ಭಕ್ತನ ಮಹಿಮೆ ಭೂಲೋಕಕ್ಕೆ ತಿಳಿಯಲಿ ಅಂತ ಭಗವಂತ ಇಂಥ ಪರೀಕ್ಷೆಗಳನ್ನು ಭಗವದ್ಭಕ್ತರಿಗೆ ಕೊಡ್ತಾನೆ. ಅಂಥ ವ್ರತ ಮಾಡಿದ ರುಕ್ಮಾಂಗದನಂತೆ ನನಗೆ ಛಲ ಇಲ್ಲ, ನನಗೆ ಹಠವಿಲ್ಲ, ಅಂಥ ವ್ರತ ಮಾಡುವ ಯೋಗ್ಯತೆ ನನಗಿಲ್ಲ ಅಂತ ದಾಸರು ಮೊದಲನೇ ನುಡಿಯಲ್ಲಿ ಹೇಳ್ತಾರೆ. ಶುಕಮುನಿಯಂತೆ ಶ್ರುತಿಸಲು ಅರಿಯೇ. ಶುಕಬ್ರಹ್ಮ ಋಷಿ ರುದ್ರಾಂಶರು ಭಾಗವತವನ್ನು ಈ ಭೂಲೋಕಕ್ಕೆ ತಂದುಕೊಟ್ಟವರು. ಸಾಕ್ಷಾತ್ ಭಗವಂತ ರೂಪನಾದ ವೇದವ್ಯಾಸ ದೇವರ ಮಗ. ಹರಿ ಸರ್ವೋತ್ತಮ, ವಾಯುಜೀವೋತ್ತಮ, ಶಿವ ಪರಮ ವೈಷ್ಣವೋತ್ತಮ ಅನ್ನೋ ಮಾತು ಇದೆ. ಯಾಕೆಂದರೆ ಗರುಡಗಮನ ಶ್ರೀ ಪುರಂದರ ವಿಠಲಗೆ ಪ್ರಾಣ ಪ್ರಿಯನು ನೀನೆ, ಪರಮ ವೈಷ್ಣವೋತ್ತಮ ರುದ್ರದೇವರು. ಇಂಥ ರುದ್ರಾಂಶರಾದ ಶುಕಮುನಿ ಭಾಗವತನ್ನು ತಂದು ಆ ಭಾಗವತ ಅಮೃತವನ್ನು ಶ್ರುತಿಸಿ ಭಗವಂತನ ಆರಾಧನೆಯನ್ನು ಮಾಡಿದ್ದಾರೆ. ಇಂಥ ಶುಕಮುನಿಯಂತೆ ಶ್ರುತಿಸಲು ಅರಿಯೇ ನಾನು, ಬಕವರಿಯಂತೆ ಧ್ಯಾನ ಮಾಡಲು ಅರಿಯೇ. ಬಕಾಸುರನ್ನ ಅರಿ ಅಂದರೆ ಶತ್ರು. ಬಕಾಸುರನ್ನ ಶತ್ರು ಭೀಮಸೇನ ದೇವರು, ಸಾಕ್ಷಾತ್ ವಾಯುದೇವರ ಅವತಾರ. ಅಂಥ ವಾಯುದೇವರಷ್ಟೇ ನನಗೆ ಧ್ಯಾನ ಮಾಡೋಕ್ಕೆ ಬರೋದಿಲ್ಲ. ವಾಯುದೇವರು ಸದಾ ಸರ್ವಕಾಲವೂ ಭಗವಂತನ ಆರಾಧನೆಗಳನ್ನು ನಾನಾ ವಿಧ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇಂಥ ವಾಯುದೇವರಷ್ಟೇ ಧ್ಯಾನ ಮಾಡೋಕ್ಕೆ ನನಗೆ ಬರೋದಿಲ್ಲ. ಉಪಾಸನೆಯಲ್ಲಿ ಎರಡು ರೀತಿ, ಒಂದು ಸ್ಮರಣೆ, ಇನ್ನೊಂದು ಧ್ಯಾನ. ಸ್ಮರಣೆ ಅನ್ನೋದು ಯಾರು ಬೇಕಾದರೂ ಯಾವಾಗಲಾದರೂ ಮಾಡ್ಬೋದು. ಕಾಲ, ಸಮಯ, ದೇಶ ಅಂತ ಅದಕ್ಕೇನೂ ಇಲ್ಲ, ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇರ್ಬೋದು. ಆದರೆ ಧ್ಯಾನ ಅನ್ನೋದು ಡೀಪ್ ಮೆಡಿಟೇಷನ್. ಭಗವಂತನ ಬಗ್ಗೆ ತುಂಬ ಆಳವಾಗಿ ಯೋಚನೆ ಮಾಡಿ ಭಗವಂತನ ತನ್ನ ಹೃದಯ ಮಧ್ಯದಲ್ಲಿ ಇಟ್ಟು ಉಪಾಸನೆಯನ್ನು ಮಾಡೋದು, ಇದು ಧ್ಯಾನ. ಈ ಧ್ಯಾನಕ್ಕೆ ವಿಧಿ ನಿಷೇಧಗಳು ಇದೆ, ಅದನ್ನು ಆಚರಣೆ ಮಾಡಲೇಬೇಕು. ದೇವಕಿಯಂತೆ ಮುದ್ದಿಸಲು ಅರಿಯೇ ಕೃಷ್ಣ. ದೇವಕಿ ಮತ್ತು ವಸುದೇವ ಕೃಷ್ಣಾವತಾರದಲ್ಲಿ ಸಾಕ್ಷಾತ್ ಭಗವಂತನಿಗೆ ತಂದೆ ತಾಯಿಗಳಾಗಿ ಬರ್ತಾರೆ. ಏನು ಸುಕೃತವನ್ನು ಮಾಡಿದಳು ದೇವಕಿ? ಕೃಷ್ಣನ ಗರ್ಭದಲ್ಲಿ ಧರಿಸಬೇಕು ಅಂದರೆ ಏನು ಮಾಡಿದಳು ಅಂದರೆ, ಭಗವಂತನ ತನ್ನ ಗರ್ಭದಲ್ಲಿ ಧರಿಸಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಸ್ಪಷ್ಟವಾಗಿ ಶ್ರೀ ವಾದಿರಾಜ ತೀರ್ಥರು ಲಕ್ಷ್ಮೀ ಶೋಭಾನೆಯಲ್ಲಿ ಹೇಳ್ತಾರೆ. ಆದರೂ ಲೋಕವಿಡಂಬನೆಗಾಗಿ ದೇವಕಿಗೆ ಒಂದು ಸುಕೃತದ ಫಲವನ್ನು ಕೊಡಬೇಕು ಅಂತ ಭಗವಂತ ದೇವಕಿ ನಂದನ ಅನ್ನೋ ಹೆಸರಲ್ಲಿ ಬರ್ತಾನೆ. ಇವರಿಬ್ಬರು ದೇವಕಿ ಮತ್ತು ವಸುದೇವ ಭಗವಂತ ಪೃಷ್ಣಿ ಗರ್ಭನಾಗಿ ಅವತಾರ ಮಾಡಿದಾಗ ಸುತಪ ಮತ್ತು ಪೃಷ್ಣಿ ಅನ್ನೋ ಹೆಸರಲ್ಲಿ ಹುಟ್ಟುತ್ತಾರೆ. ಸುತಪ ಅಂದರೆ ಸು ಅಂದರೆ ತುಂಬ ಚೆನ್ನಾಗಿ ಅಂತ ಅರ್ಥ, ತಪ ಅಂದರೆ ತಪಸ್. ಸುತಪ ಅಂದರೆ ತುಂಬ ಚೆನ್ನಾಗಿ ತಪಸ್ಸನ್ನು ಮಾಡಿದ್ದರಿಂದ ಸಾಕ್ಷಾತ್ ಭಗವಂತ ಅವರಿಗೆ ಮಾತು ಕೊಡ್ತಾನೆ, ಅನೇಕ ಜನ್ಮಗಳಲ್ಲಿ ಕೂಡ ನಾನು ನಿಮಗೆ ಮಗನಾಗಿ ಹುಟ್ಟುತ್ತೀನಿ ಅಂತ. ಆ ಸುಕೃತದ ಫಲದಿಂದಾನೇ ದೇವಕಿ ಮತ್ತು ವಸುದೇವ ಕೃಷ್ಣನ ಮಗನಾಗಿ ಪಡಿತಾರೆ. ಇದರ ಗೂಢಾರ್ಥ, ದೇವಕಿ ಅಂದರೆ ಹರಿಭಕ್ತರುಗಳು. ದೇವಕಿ ತನ್ನ 6 ಮಕ್ಕಳನ್ನು ಕಳ್ಕೊಂಡು ಆಮೇಲೆ ಬಲರಾಮ ಮತ್ತು ಕೃಷ್ಣನ್ನ ಪಡಿತಾಳೆ. ಇಲ್ಲಿ ಬಲರಾಮ ಅನ್ನೋದು ದೇವಕಿ ಗರ್ಭದಿಂದ ರೋಹಿಣಿ ಗರ್ಭಕ್ಕೆ ಸೇರಿಕೊಂಡ ಅಂತ ಕೃಷ್ಣಾವತಾರದ ಕಥೆಯಲ್ಲಿ ನಾವೆಲ್ಲ ಓದ್ತೀವಿ.
ಇದೇ ರೀತಿಯಾಗಿ ಭಗವದ್ಭಕ್ತರುಗಳು ತನ್ನ 6 ಆಗಿರುವ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯವನ್ನು ಕಳಕೊಂಡು ಆಮೇಲೆ ಬಲರಾಮ ಅನ್ನೋದು ಗುರುತತ್ವ ಅಂತ ತಗೋಬೇಕು. ಇಂಥ 6 ಮಕ್ಕಳನ್ನು ಅರಿಷಡ್ವರ್ಗಗಳನ್ನು ಸಂಹಾರ ಮಾಡಿ ಗುರುತತ್ವ ಎನ್ನೋ ಬಲರಾಮನ್ನು ಹಿಡಿದು ಕೃಷ್ಣನ ದರ್ಶನ ಮಾಡಿ ಮುದ್ದಿಸ್ತಾರೆ ಅನ್ನೋದು ಗೂಢಾರ್ಥ. ಮತ್ತೊಂದು ಗೂಢಾರ್ಥ, ದೇವಕಿ ಅಂದರೆ ಫಿಸಿಕಲ್ ಬಾಡಿ, ಈ ಶರೀರ ಅಂತ. ವಸುದೇವ ಅಂದರೆ ಪ್ರಾಣ. ಈ ಶರೀರ ಮತ್ತು ಪ್ರಾಣ ಎರಡೂ ನಮಗೆ ಬೇಕು. ಯಾಕೆ ಅಂದರೆ ಭಗವಂತನ ಆರಾಧನೆ ಮಾಡಲಿಕ್ಕೆ. ದೇವಕಿನೂ ಮುಖ್ಯ. ಅದಕ್ಕೆ ದಾಸರು ಹೇಳ್ತಾರೆ, ಸಾಧನ ಶರೀರ ನೀ ದಯದಿ ಕೊಟ್ಟಿದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ. ಇಂಥ ಶರೀರ ಸಾಧನೆ ಮಾಡಲಿಕ್ಕೆ ನಮಗೆ ಬೇಕು. ಇಂಥ ಶರೀರವನ್ನು ಇಟ್ಟು ಪ್ರಾಣವನ್ನು ಉಳಿಸಿಕೊಂಡು ಆತ್ಮಶುದ್ಧದಿಂದ ಭಗವಂತನ ಮುದ್ದಿಸಬೇಕು ಅನ್ನೋ ಮಾತನ್ನು ದಾಸರು ಹೇಳ್ತಾರೆ. 2ನೇ ಪದ್ಯದಲ್ಲಿ ಗರುಡನಂದದಿ ಹೊತ್ತು ತಿರುಗಲು ಅರಿಯೇ. ಗರುಡ, ಶೇಷರುದ್ರ 5ನೇ ಕಕ್ಷದಲ್ಲಿ ಬರುವ ದೇವತೆಗಳು. ಗರುಡ ವಾಹನವಾಗಿ ನಿರಂತರವಾಗಿ ಭಗವಂತನಿಗೆ ಸೇವೆ ಮಾಡುವ ಉತ್ತಮ ದೇವತೆ. ಅಂಥ ಗರುಡನಂತೆ ನಿನ್ನ ಎತ್ತಿಕೊಂಡು ತಿರುಗಲು ಅರಿಯೇ ನಾನು ಅನ್ನೋದು ಸಾಮಾನ್ಯ ಅರ್ಥ. ಗರುಡ ಕಾಲಕ್ಕೂ ಮತ್ತು ವೇದಕ್ಕೂ ಅಮುಖ್ಯ ಅಭಿಮಾನಿ. ಗರುಡನಂದದಿ ಪೊತ್ತು ತಿರುಗಲರಿಯೇ ಅಂದರೆ ಸದಾ ಸರ್ವಕಾಲವೂ ನನ್ನ ಹೃದಯದಲ್ಲಿ ಎತ್ತಿಕೊಂಡು ಹೋಗುವ ಸಾಮರ್ಥ್ಯ ನನಗಿಲ್ಲ ಅನ್ನೋದು ಒಂದರ್ಥ. ಗರುಡ ವೇದಕ್ಕೂ ಅಭಿಮಾನಿ, ಅಮುಖ್ಯ ಅಭಿಮಾನಿ. ವೇದಗಳನ್ನು ನನ್ನ ತಲೆಯಲ್ಲಿ ಇಟ್ಟುಕೊಂಡು ಸದಾ ಸರ್ವಕಾಲವೂ ನಿನ್ನ ಸ್ಮರಣೆ ಮಾಡುವ ಯೋಗ್ಯತೆ ನನಗಲ್ಲ ಅಂತ ದಾಸರು ಮನುಷ್ಯರ ಪರವಾಗಿ ಹೇಳ್ತಾರೆ. ಅದಕ್ಕೆ ಗರುಡನಂದದಿ ಪೊತ್ತು ತಿರುಗಲರಿಯೇ, ಅಷ್ಟು ಸಾಮರ್ಥ್ಯ ಕೂಡ ನನಗಿಲ್ಲವಲ್ಲ ಸ್ವಾಮಿ ಅಂತ ದಾಸರು ನಮ್ಮ ಪರವಾಗಿ ಮಾತಾಡ್ತಾರೆ. ಕರಿಯಲು ಅರಿಯೇ ಕರಿರಾಜನಂತೆ. ಕರಿರಾಜ ಅಂದರೆ ಗಜೇಂದ್ರ. ಗಜೇಂದ್ರ ಮೋಕ್ಷದ ಕತೆ ಭಾಗವತದಲ್ಲಿ ಬರುತ್ತೆ, ನಮ್ಮೆಲ್ಲರಿಗೂ ಗೊತ್ತಿದೆ. ಇಂದ್ರದ್ಯುಮ್ನ ಅನ್ನೋ ರಾಜ ಅಗಸ್ತ್ಯ ಮುನಿ ಶಾಪದಿಂದ ಗಜೇಂದ್ರನಾಗಿ ಹುಟ್ಟುತ್ತಾನೆ. ಅಂತ ಗಜೇಂದ್ರ ನೀರಲ್ಲೇ ಆಟಾಡುತ್ತಿದ್ದಾಗ ಮಕರ ಗಜೇಂದ್ರನ ಕಾಲನ್ನು ಪಿಡಿದು 1000 ವರ್ಷಗಳು ಹೋರಾಟ ನಡೆಯುತ್ತೆ. ಕೊನೆಗೆ ಭಗವಂತನ ಸ್ಮರಣೆ ಗಜೇಂದ್ರನಿಗೆ ಬಂದು, ಆದಿಮೂಲ ನನ್ನ ರಕ್ಷಿಸು ಅಂತ ಕೇಳಿದಾಗ ಭಗವಂತ ತಾಪಸಮನ ರೂಪದಲ್ಲಿ ಬಂದು ಮೋಕ್ಷವನ್ನು ಕೊಡ್ತಾನೆ, ಗಜೇಂದ್ರನಿಗೆ ಬಿಡುಗಡೆ ಮಾಡ್ತಾನೆ ಅನ್ನೋದು ಗಜೇಂದ್ರ ಮೋಕ್ಷದ ಕತೆ. ಇಂಥ ಗಜೇಂದ್ರನಂತೆ ಕರೆಯಲು ನನಗೆ ಸಾಧ್ಯವಿಲ್ಲವಲ್ಲ ಅನ್ನೋ ಮಾತಿಲ್ಲಿ. ಗಜ ಅಂದರೆ ಜನನ ಮರಣಕ್ಕೆ ಸಿಕ್ಕಾಕಿಕೊಂಡಿರುವವರು. ಒನ್ ಹೂ ಇಸ್ ಟ್ರ್ಯಾಪ್ಡ್ ಇನ್ ದ ಸೈಕಲ್ ಆಫ್ ಲೈಫ್, ಬರ್ತ್ ಆ್ಯಂಡ್ ಡೆತ್. ಅಜ ಅಂದರೆ ಇಂಥ ಜನನ ಮರಣಗಳಿಗೆ ಮೀರಿದವನು ಅಂತ. ಅದಕ್ಕೆ ಭಗವಂತನ ಅಜ ಅಂತ ಕರಿತೀವಿ. ನಮಗೂ ಇಂದ್ರಿಯಗಳಿದೆ, ಅದಕ್ಕೆ ನಾವೆಲ್ಲ ಗಜೇಂದ್ರ. ನಾವೆಲ್ಲ ಗಜೇಂದ್ರರು. ಅಂಥ ಗಜೇಂದ್ರರಾದ ನಾವು ಸಂಸಾರ ಮಾಯಕ್ಕೆ ಸಿಕ್ಕಾಕಿಕೊಳ್ತೀವಿ. ಆನಂದಮಯವಾಗಿರುತ್ತೆ ಸಂಸಾರ. ಹೋಗ್ತಾ 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 ಅದೇ ಸಂಸಾರದ ಬಂಧನಕ್ಕೆ ಒಳಗಾಗಿ ಅದೇ ನಮಗೆ ಸಾವಿನ ಕಾರಣ ಆಗತ್ತೆ. ಮಾಯದ ಸಂಸಾರ ಮಮಕಾರ ಹಿಂಗಬೇಕು ಅಂದರೆ ಕರಿರಾಜನಂತೆ ಭಗವಂತನ ಮೊರೆ ಇಡಬೇಕು. ಅದಕ್ಕೆ ವಿಜಯದಾಸರು ಹೇಳ್ತಾರೆ, ಕೂಗೆಲೋ ಬಾಯಿ ತೆರೆದು ಮನುಜ ಕೂಗೆಲೋ ಅಂತ. ಭಗವಂತನ ಕರಿರಾಜನಂತೆ ಕರೆಯಬೇಕು. ಯಾವಾಗ ಅಂದರೆ ಆ ಸಂಸಾರದ ಬಂಧನದಿಂದ ಬಿಡುಗಡೆಯಾಗಿ ಜ್ಞಾನಭಕ್ತಿ ವೈರಾಗ್ಯ ಪಡಿಬೇಕು ಅಂದರೆ ಭಗವಂತನ ಕರಿರಾಜರಂತೆ ಕರಿಬೇಕು. ವರಕಪಿಯಂತೆ ದಾಸ್ಯವ ಮಾಡಲರಿಯೇ. ವರಕಪಿ, ವರ ಅಂದರೆ ಬೆಸ್ಟ್, ಉತ್ತಮ ಅಂತ. ಅಂಥ ಉತ್ತಮ ಕಪಿಯಾದ ಹನುಮನ್ ದೇವರಷ್ಟು ನನಗೆ ದಾಸ್ಯ ಮಾಡಲಿಕ್ಕೆ ಬರೋದಿಲ್ಲ. ನವವಿಧ ಭಕ್ತಿಯಲ್ಲಿ ದಾಸ್ಯ ಅನ್ನೋ ಭಕ್ತಿಗೆ ಶ್ರೇಷ್ಠ ಹನುಮಂತ. ನವವಿಧ ಭಕ್ತಿಯಲ್ಲೂ ಶ್ರೇಷ್ಠವಾಗಿದ್ದವರು, ಉತ್ತಮವಾದವರು ವಾಯುದೇವರೇ. ಯಾವ ರೀತಿಯಾದ ಅಪೇಕ್ಷೆಗಳನ್ನು ಭಗವಂತನ ಹತ್ರ ಕೇಳಿದ್ದೇ ಇಲ್ಲ ವಾಯುದೇವರು. ನಿಜ ಭಕ್ತಿ ಒಂದೇ ಸಾಕು ಅಂತ ಕೇಳಿದ್ದಿಂದಾನೇ ಜ್ಞಾನ ಭಕ್ತಿ ವೈರಾಗ್ಯ ಒಂದೇ ಇಟ್ಟು ಭಗವಂತನ ಸದಾ ಸರ್ವಕಾಲವೂ ಆರಾಧನೆ ಮಾಡ್ತಾ ಇರ್ತಾರೆ. ಅದಕ್ಕೆ ವಾಯು ಜೀವೋತ್ತಮರವರು. ಅವರಷ್ಟು ನನಗೆ ದಾಸ್ಯ ಭಕ್ತಿಯನ್ನು ಮಾಡಲಿಕ್ಕೆ ಬರೋದಿಲ್ಲ ಅನ್ನೋದು ಸಾಮಾನ್ಯ ಅರ್ಥ. ಇದಕ್ಕೆ ಇನ್ನೊಂದು ಅರ್ಥ ವರಕಪಿ. ಕಪಿ ಅಂದರೆ ಮನಸ್ಸು.
ಮನಸ್ಸನ್ನು ಕಪಿ ಅಂತಾರೆ, ಯಾಕೆಂದರೆ ಎರಡಕ್ಕೂ ಚಂಚಲ ಇದೆ, ಕಪಿಗಳಿಗೂ ಸರಿ ಮನಸ್ಸಿಗೂ ಸರಿ, ಅಲ್ಲಿ ಇಲ್ಲಿ ತಿರುಗಾಡ್ತಾನೇ ಇರತ್ತೆ, ಅದಕ್ಕೆ ಮನಸ್ಸಿಗೆ ಕಪಿ ಅಂತಾರೆ. ಇಂಥ ಮನಸ್ಸಿಗೆ ವರವನ್ನು ಕೊಡುವ ಮನೋನಿಯಾಮಕನಾದ ಮಹಾರುದ್ರ ದೇವರಂತೆ ದಾಸ್ಯ ಭಕ್ತಿ ಮಾಡಲಿಕ್ಕೆ ನನಗೆ ಬರೋದಿಲ್ಲ ಅನ್ನೋದು ಒಂದರ್ಥ. ಇನ್ನೊಂದು, ಕಪಿ ಅಂದರೆ ಮನಸ್ಸು ಅಂದರೆ ಈ ಮನಸ್ಸೇ ಇಂದ್ರಿಯಗಳಿಗೆ ಪ್ರೇರಣೆಯನ್ನು ಮಾಡುತ್ತೆ, ಯಾವ ಕೆಲಸಗಳನ್ನು ಹೆಂಗೆ ಮಾಡಬೇಕು ಅಂತ. ಅಂಥ ಮನಸ್ಸು ನಿನ್ನ ಕಡೆ ಜ್ಞಾನವನ್ನು ಇಟ್ಟು ಮಾಡಬೇಕು ಅನ್ನೋ ಮನೋಭಾವ ನನಗೆ ಇಲ್ಲ ಅಂತ ದಾಸರು ಇಲ್ಲಿ ಹೇಳ್ತಾರೆ. ಸಿರಿಯಂತೆ ನೆರೆದು ಮೋಹಿಸಲು ಅರಿಯೇ ಕೃಷ್ಣ. ಸಿರಿ ಅಂದರೆ ಸಾಕ್ಷಾತ್ ಮಹಾಲಕ್ಷ್ಮಿ, ನಿತ್ಯ ಅವಿಯೋಗಿನಿ. ಅಂಥ ಮಹಾಲಕ್ಷ್ಮಿಯಷ್ಟು ನನಗೆ ಮೋಹಿಸಲಿಕ್ಕೂ ಸಾಧ್ಯ ಇಲ್ಲ. ಅಂದರೆ ಮಹಾಲಕ್ಷ್ಮಿ ಒಂದು ಕ್ಷಣ ಕೂಡ ಶ್ರೀಹರಿಯನ್ನು ಬಿಟ್ಟು ಅಗಲದೆ ಸದಾ ಸರ್ವಕಾಲವೂ ಭಗವಂತನ ಸೇವೆಯನ್ನು ಮಾಡ್ತಾ ಇರ್ತಾಳೆ. ಅದಕ್ಕೆ ಕೋಟಿ ಕೋಟಿ ಭೃತ್ಯರಿರಲು ಹಾಟಕಾಂಬರನ ಸೇವೆಯನ್ನು ತಾನೇ ಮಾಡಿದಳು ಅಂತ ದಾಸರ ಪದ ಬರುತ್ತೆ. ಇಂಥ ಲಕ್ಷ್ಮೀದೇವಿ ಛತ್ರಚಾಮರ ವ್ಯಜನ ಪರ್ಯಂಕವಾಗಿ ಮತ್ತು ಪ್ರಳಯ ಕಾಲದಲ್ಲಿ ಕೂಡ ಜಲವಾಗಿ ಆಭರಣಗಳಾಗಿ ತನ್ನ ಸೇವೆಯನ್ನು ಪರಮಾತ್ಮನಿಗೆ ಮಾಡ್ತಾ ಇರ್ತಾಳೆ. ಅಂಥ ಮಹಾಲಕ್ಷ್ಮಿಯಷ್ಟು ಸೇವೆಗಳನ್ನು ಮಾಡಿ ನಿನ್ನ ಮೋಹಿಸಲಿಕ್ಕೆ ನನಗೆ ಸಾಧ್ಯ ಇಲ್ಲ ಅನ್ನೋದು ಸಾಮಾನ್ಯ ಅರ್ಥ. ಇದರ ಇನ್ನೊಂದು ಅರ್ಥ, ಸಿರಿ ಅಂದರೆ ಲಕ್ಷ್ಮೀದೇವಿ, ಅವಳ ಅವ್ಯಕ್ತ ತತ್ವಕ್ಕೆ ಅಭಿಮಾನಿ ದೇವತೆ. 24 ತತ್ವಗಳಲ್ಲಿ ಸ್ಥೂಲ ತತ್ವ 20, 4 ಸೂಕ್ಷ್ಮ ತತ್ವಗಳಿದೆ. ಆ ಸೂಕ್ಷ್ಮ ತತ್ವದಲ್ಲಿ ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ ತತ್ವ, ಮನಸ್ಸು, ಇದು 4 ಬರುತ್ತೆ. ಇಂಥ ಸೂಕ್ಷ್ಮ ತತ್ವಗಳನ್ನು ತಿಳ್ಕೊಂಡು ನಿನ್ನ ಮೋಹಿಸಲು ಅರಿಯೇ ಅನ್ನೋದು ಗೂಢಾರ್ಥ. ಮಹಾಲಕ್ಷ್ಮಿ ಬ್ರಹ್ಮವಾಯುಕಿನ ಕೋಟಿ ಕೋಟಿ ಶಕ್ತಳು ಅಂತ ನಮಗೆ ಗೊತ್ತಿದೆ. ಅಂಥ ಮಹಾಲಕ್ಷ್ಮಿಯನ್ನು ಸಾಮಾನ್ಯ ಜೀವರಾಶಿಗಳಿಗೆ ದಾಸರು ಹೋಲಿಸಲ್ಲ, ತಾರತಮ್ಯ ಅಂತ ಒಂದು ತಿಳಿಬೇಕಿಲ್ಲಿ. ಮಹಾಲಕ್ಷ್ಮಿ, ವಾಯುದೇವರು, ಭೀಮಸೇನ ದೇವರು ಇಂಥ ಪದಗಳನ್ನು ಪ್ರಯೋಗ ಮಾಡಿದಾಗ ಅವರೆಲ್ಲ ಪರಶುಕ್ಲತ್ರಯರು, ಒಂದು ಕ್ಷಣ ಅಜ್ಞಾನ, ದುಃಖ, ದೋಷ ಯಾವುದೂ ಇಲ್ಲ ಅವರಿಗೆ. ಅಂಥ ಅವರನ್ನು ನಮಗೆ ಹೋಲಿಸಿ ದಾಸರಿ ರಚನೆಯನ್ನು ಮಾಡಿಲ್ಲ ಅಂತ ತಿಳಿಬೇಕು. ಇದರಲ್ಲಿರುವ ಗೂಢಾರ್ಥವನ್ನು ಅರ್ಥ ಮಾಡಿಕೊಂಡ್ರೆ ಈ ದಾಸರ ಪದದಲ್ಲಿ ಮನುಷ್ಯರಿಗೆ ಬೇಕಾಗಿರುವ ತತ್ವಗಳನ್ನು ದಾಸರು ಕೊಟ್ಟಿದ್ದಾರೆ ಅಂತ ತಿಳಿಬೋದು. 3ನೇ ಪದ್ಯದಲ್ಲಿ ಬಲಿಯಂತೆ ದಾನ ಕೊಡಲು ಅರಿಯೇ. ಮಹಾಬಲಿ ಚಕ್ರವರ್ತಿ ಅಸುರ ಕುಲದಲ್ಲಿ ಹುಟ್ಟಿದ್ರೆ ಕೂಡ ದಾನ ಕೊಡಬೇಕು ಅನ್ನೋ ಮನಸ್ಸು ಅವನಿಗಿತ್ತು. ಅದಕ್ಕೆ ಭಗವಂತ ಸಪ್ತಚಿರಂಜೀವಿಗಳಲ್ಲಿ ಬಲಿಚಕ್ರವರ್ತಿಯನ್ನು ಇಟ್ಟು ಮುಂದಿನ ಮನ್ವಂತರದಲ್ಲಿ ಇಂದ್ರ ಪದವಿಯನ್ನು ಕೊಟ್ಟು ರಕ್ಷಣೆ ಮಾಡ್ತಾರೆ. ಇಂಥ ಮಹಾಬಲಿ ಚಕ್ರವರ್ತಿಯ ಉದ್ದೇಶ ಬೇರೆ ರೀತಿಯಾಗಿದ್ದರೆ ಕೂಡ, ಇಂದ್ರ ಪದವಿಗೆ ಮೋಹಿಸಿ ಈ ಕೆಲಸವನ್ನು ಮಾಡಿದರೆ ಕೂಡ ಭಗವಂತ ಅತ್ಯಂತ ಕರುಣಾ ಸಮುದ್ರ ಬಲಿಚಕ್ರವರ್ತಿಯನ್ನು ಸಂಹಾರ ಮಾಡಲಿಲ್ಲ. ನರಸಿಂಹಾವತಾರದಲ್ಲಿ ಪ್ರಹ್ಲಾದರಾಜನಿಗೆ ಕೊಟ್ಟಿದ್ದ ಮಾತನ್ನು ಉಳಿಸಬೇಕು ಅಂತನೂ ಬಲಿಚಕ್ರವರ್ತಿಯ ದಾನ ಕೊಡುವ ಸ್ವಭಾವಕ್ಕೂ, ಇದು 2 ಕಾರಣಕ್ಕೋಸ್ಕರನೂ ಮಹಾಬಲಿ ಚಕ್ರವರ್ತಿಯನ್ನು ಸುತಳ ಲೋಕಕ್ಕೆ ಕಳಿಸಿ ಅವನ ಅರಮನೆಯ ಬಾಗಿಲನ್ನು ವಾಮನರೂಪಿ ಭಗವಂತ ಕಾಯ್ತಾನೆ ಅಂತ ವಾಮನ ಚರಿತ್ರೆಯಲ್ಲಿ ನಾವು ಓದಬಹುದು. ಇಂಥ ಬಲಿಚಕ್ರವರ್ತಿಯಷ್ಟು ಕೂಡ ನನಗೆ ದಾನ ಕೊಡುವ ಬುದ್ಧಿ ಇಲ್ಲವಲ್ಲ ಅಂತ ದಾಸರ ಮಾತು ಇಲ್ಲಿ. ಇದು ಮನುಷ್ಯರ ಪರವಾಗಿ ದಾಸರು ಹೇಳುವ ಮಾತು. ಭಕ್ತಿ ಚೆಲುವನರಿಯೇ ಪ್ರಹ್ಲಾದನಂತೆ. ಭಕ್ತಿಗೆ ಒಂದು ಎಕ್ಸಾಂಪಲ್ ಅಂದರೆ ಪ್ರಹ್ಲಾದರಾಜರನ್ನು ಹೇಳ್ಬೋದು. ಯಾಕೆಂದರೆ 5 ವರ್ಷ ಬಾಲಕ, ಪರಮ ಭಗವದ್ ಭಕ್ತ. ಯಾಕೆ ಭಕ್ತಿ ಅಂದರೆ ಪ್ರಹ್ಲಾದ ಅಂದರೆ ಭಗವಂತನ ಸ್ಮರಣೆಯನ್ನು ಬಿಟ್ಟು ಬೇರೆ ಯಾವುದೂ ಕೇಳೇ ಇಲ್ಲ, ಬೇರೆ ಯಾವುದೂ ಮಾಡೇ ಇಲ್ಲ ಪ್ರಹ್ಲಾದರಾಜರು. ನವವಿಧ ಭಕ್ತಿಯಲ್ಲಿ ಪ್ರಥಮವಾಗಿರುವ ಶ್ರವಣ ಭಕ್ತಿಗೆ ಉದಾಹರಣೆನ ಪ್ರಹ್ಲಾದರಾಜರಿಗೆ ಹೇಳ್ಬೋದು. ಯಾಕೆಂದರೆ ಶ್ರವಣ ಅಂದರೆ ಭಗವಂತನ ಗುಣಗಾನಗಳನ್ನು ಕೇಳುವುದು. ಪ್ರಹ್ಲಾದರಾಜರು ಕಯಾತು ಗರ್ಭದಲ್ಲಿದ್ದ ಸಮಯದಲ್ಲೇ ನಾರದರು ಉಪದೇಶವನ್ನು ಕೇಳಿ ಶ್ರವಣ ಮಾಡಿ ಭಗವಂತನ ಆರಾಧನೆ ಮಾಡಿದರು. ಅದಕ್ಕೆ ಭಕ್ತ ಪ್ರಹ್ಲಾದ ಅಂತ ಅವರಿಗೆ ಹೆಸರು. ಇಂಥ ಪ್ರಹ್ಲಾದರಾಜರಂತೆ ಭಕ್ತಿ ಮಾಡೋಕ್ಕೆ ನನಗೆ ಬರಲ್ವಲ್ಲ ಅನ್ನೋದನ್ನು ಇಲ್ಲಿ ದಾಸರು ಹೇಳ್ತಾರೆ. ವರಿಸಲು ಅರಿಯೇ ಅರ್ಜುನನಂತೆ ಸಖನಾಗಿ.
ನವವಿಧ ಭಕ್ತಿಯಲ್ಲಿ ಸಖ್ಯ ಭಾವಕ್ಕೆ ಅರ್ಜುನನ್ನ ಹೇಳಬಹುದು. ಕೃಷ್ಣನ ಮಿತ್ರ. ಎಷ್ಟೋ ಸಮಯದಲ್ಲಿ ಅರ್ಜುನನಿಗೆ, ಪಾಂಡವರಿಗೆ ಕಷ್ಟಗಳು ದುಃಖಗಳು ಬಂದಾಗ ಕೃಷ್ಣ ಅಲ್ಲಿ ಸಖನಾಗಿ ನಿಂತು ಅವರನ್ನು ರಕ್ಷಣೆ ಮಾಡ್ತಾನೆ. ಕುರುಕ್ಷೇತ್ರದ ಸಮಯದಲ್ಲಿ, ಯುದ್ಧ ನಡೆಯುವ ಸಮಯದಲ್ಲಿ ಕೂಡ ಅರ್ಜುನ ಇವರನ್ನೆಲ್ಲ ಸಂಹಾರ ಮಾಡ್ಬೋದಾ ಅನ್ನೋ ಯೋಚನೆ ಬಂದಾಗ ಭಗವಂತ ಗೀತಾ ಉಪದೇಶವನ್ನು ಅರ್ಜುನನಿಗೆ ಮಾಡ್ತಾನೆ. ಸಖನಾಗಿ ನಿಂತು ಉಪದೇಶವನ್ನು ಮಾಡ್ತಾರೆ, ಗುರುವಾಗಿ ನಿಂತು ಉಪದೇಶವನ್ನು ಮಾಡ್ತಾನೆ. ಅಂಥ ಸಖ್ಯನಾಗಿ ಒಲಿಸಿಕೊಂಡ ಅರ್ಜುನ ಆ ಥರ ನನಗೆ ನಿನ್ನ ಸಖ್ಯಭಾವದಿಂದ ಭಕ್ತಿ ಮಾಡಲಿಕ್ಕೆ ಆಗೋದಿಲ್ಲವಲ್ಲ ಅಂತ ದಾಸರು ನಮ್ಮ ಪರವಾಗಿ ಕೇಳ್ತಾರೆ. ಇದರ ಗೂಢಾರ್ಥ, ವರಿಸಿಕೊಳ್ಳಲರಿಯೇ ಅರ್ಜುನನಂತೆ ಸಖನಾಗಿ ಅಂದರೆ ಅರ್ಜುನ ಅನ್ನೋದು ಇಂದ್ರಾಂಶ. ಇಂದ್ರಾಂಶ ಅಂದರೆ ಇಂದ್ರಿಯಗಳಿಗೆ ಅಭಿಮಾನಿ. ನಮ್ಮಲ್ಲಿರುವ ಇಂದ್ರಿಯಗಳು ಸಖ್ಯಭಾವದಿಂದ ಭಗವಂತನ ಆರಾಧನೆ ಮಾಡಬೇಕು, ಆದರೆ ಇಂದ್ರಿಯಗಳು ಯಾವುದೂ ನಿನ್ನ ಆರಾಧನೆ ಮಾಡುತ್ತಿಲ್ಲ ಅಂತರ ಮನುಷ್ಯರ ಪರವಾಗಿ ದಾಸರು ಮಾತಾಡ್ತಾರೆ ಇಲ್ಲಿ. ಸಲಹೋ ದೇವರ ದೇವ ಪುರಂದರ ವಿಠಲ. ಶ್ರೀಹರಿ ಸರ್ವೋತ್ತಮ, ಸಕಲ ದೇವತೆಗಳಿಗೂ ಒಡೆಯ ಅವನು ದೇವ. ಅದಕ್ಕೆ ಸಲಹೋ ದೇವರ ದೇವ ಪುರಂದರ ವಿಠಲ. ಇಂಥ ಭಗವದ್ಭಕ್ತರಷ್ಟು ನಾನು ಯಾವ ಸೇವೆಯನ್ನು ಮಾಡಿಲ್ಲ, ಆದರೂ ನನ್ನ ಸಲಹೋ ಪುರಂದರ ವಿಠಲ. ಯಾಕೆ ಅಂದರೆ ನೀನೊಂದು ಮನಸ್ಸನ್ನು ನಿನ್ನ ಪ್ರೇರಣೆಯಿಂದ ಕೊಟ್ಟರೆ ಹಗಲು ಇರಳು ನಿನ್ನ ಸ್ಮರಣೆ ನಿನ್ನ ಪ್ರೇರಣೆಯಿಂದಾನೇ ಮಾಡ್ತೀನಿ, ನನ್ನ ಸಲಹೋ ಪುರಂದರ ವಿಠಲ ಅಂತ ದಾಸರು ಈ ದಾಸರ ಪದವನ್ನು ಮುಗಿಸ್ತಾರೆ. ಹರೇ ಶ್ರೀನಿವಾಸ.